ಅಕ್ಟೋಬರ್ 4, 2019 ಚರ್ಚ್ ಮುಂದೆ ಇರುವ ಸ್ಮಶಾನದಲ್ಲಿ ಪೊಲೀಸರು ಸಮಾಧಿಯನ್ನು ಅಗೆಯುತ್ತಾರೆ. ಅದು ಕೂಡ 1-2 ಸಮಾಧಿ ಅಲ್ಲ, ಬರೋಬ್ಬರಿ 6 ಜನರ ಸಮಾಧಿ. ಕೇರಳದ ಕೋಯಿಕ್ಕೋಡು ಜಿಲ್ಲೆಯ ಕೊಡತ್ತೈನ ಸುಂದರವಾದ ಕುಟುಂಬದ 2 ವರ್ಷದ ಬಾಲಕಿ ಸೇರಿ 6 ಜನರ ಮಿಸ್ಟೀರಿಯಸ್ ಸಾವು ಇಡೀ ಕೇರಳವನ್ನು ಬೆಚ್ಚಿ ಬೀಳಿಸಿತು. 2002ರಿಂದ 2016ರ ಲಾಂಗ್ ಪೀರಿಯಡ್ ನಲ್ಲಿ ಈ ಕೊಲೆ ಹೇಗೆ ನಡೆಯಿತು, ಈ ಪ್ರೀ ಪ್ಲಾನ್ ಮರ್ಡರ್ ಮಾಡಿದ್ದು ಯಾರು, ಯಾಕೆ ಈ ಕೊಲೆ ನಡೆಯಿತು, ಎಲ್ಲವನ್ನೂ ತಿಳಿಯೋಣ ಇವತ್ತಿನ ಈ ವಿಡಿಯೋದಲ್ಲಿ. And the Murki Kerala cyanide murder case. ನಿಂದಿತರಾಳು ಜಾಲಿ ಜೋಸೆಫ್. Jolly Joseph was under arrest for Kerala, the cyanide murder, serial murder accused Jolly. Sensational serial cyanide murders case. ಕೇರಳದ ಟಾಮ್ ಥಾಮಸ್ ಹಾಗೂ ಅಣ್ಣಮ್ಮ ಥಾಮಸ್ಗೆ 3 ಜನ ಮಕ್ಕಳು, ರಂಜಿ, ರಾಯ್ ಹಾಗೂ ರೋಜೋ. ರಾಯ್ ಜಾಲಿ ಎಂಬ ಹುಡುಗಿಯನ್ನು ಇಷ್ಟಪಟ್ಟಿದ್ದ. ದೂರದ ಸಂಬಂಧಿಯಾದ ಮ್ಯಾಥ್ಯೂ ಮೆಚಾಡಿಯನ್ನ ಹೆಂಡತಿಯ ತಮ್ಮನ ಮಗಳೇ ಈ ಜಾಲಿ ಜೋಸೆಫ್. ರಾಯ್ ತಂದೆಗೆ ಈ ಸಂಬಂಧ ಇಷ್ಟವಿರಲಿಲ್ಲ. ಜಾಲಿ ಜೋಸೆಫ್ ಎಜುಕೇಟೆಡ್ ಆಗಿದ್ದುದಕ್ಕೆ ಈ ಮದುವೆ ಒಪ್ಪಿಕೊಳ್ಳುತ್ತಾರೆ. ಕೊನೆಗೆ 1997ರಂದು ರಾಯ್ ಹಾಗೂ ಜಾಲಿ ಜೋಸೆಫ್ ಮದುವೆ ನಡೆಯುತ್ತೆ. ಪೋನಮಟ್ಟಂ ಕುಟುಂಬ ಸೇರಿದ ಜಾಲಿ ಜೋಸೆಫ್ ಕೆಲವೇ ದಿನಗಳಲ್ಲಿ ಮನೆಯ ಎಲ್ಲರಿಗೂ ಅವಳ ಗುಣ ಇಷ್ಟವಾಗುತ್ತೆ. ಒಂದು ದಿನ ಜಾಲಿ ಜೋಸೆಫ್ಗೆ ಅಣ್ಣಮ್ಮ ನೀನು ಕೆಲಸಕ್ಕೆ ಹೋಗು ಎಂದು ಒತ್ತಡ ಹಾಕುತ್ತಾರೆ. ಆದರೆ ಜಾಲಿಗೆ ಮನೆಯಲ್ಲಿ ಕೆಲಸ ಮಾಡೋದು ಇಷ್ಟವಿರುತ್ತೆ. ಅಣ್ಣಮ್ಮ ಈ ಮಾತು ಜಾಲಿಗೆ ತುಂಬಾ ಇರಿಟೇಟ್ ಆಗುತ್ತಿತ್ತು. ಈ ಮಾತಿನಿಂದ ಪದೇ ಪದೇ ಮನೆಯಲ್ಲಿ ಜಗಳವಾಗುತ್ತಿತ್ತು. ಹಾಗೆಯೇ ಈ ಸೀರಿಯಲ್ ಕಿಲ್ಲಿಂಗ್ ಸ್ಟೋರಿ ಇಲ್ಲಿಂದ ಆರಂಭವಾಗುತ್ತೆ. ಅದು 2002. ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ದರು, ಖುಷಿಯಿಂದ ಪಾರ್ಟಿ ಮಾಡುತ್ತಿದ್ದರು. ಸಡನ್ಲಿ ರಾಯ್ ತಂಗಿ ಜೋರಾಗಿ ಕಿರುಚಿ ಅಮ್ಮ ಬಿದ್ರು ಎನ್ನುತ್ತಾಳೆ. ಎಲ್ಲರೂ ಓಡಿ ಹೋಗಿ ನೋಡಿದಾಗ ಅಣ್ಣಮ್ಮನ ಮುಖ ಕೆಂಪಾಗಿತ್ತು. ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಅಣ್ಣಮ್ಮ ಬದುಕುಳಿಯಲಿಲ್ಲ. ವಯೋಸಹಜ ಕಾಯಿಲೆ ಕೂಡ ಇದ್ದಿದ್ದರಿಂದ ಡಾಕ್ಟರ್ ಇದೇ ಕಾರಣಕ್ಕೆ ಸತ್ತಿರಬಹುದು ಎಂದು ತಿಳಿಸುತ್ತಾರೆ. ಈ ಘಟನೆಯಿಂದ ಇಡೀ ಕುಟುಂಬ ಶಾಕ್ಗೆ ಒಳಗಾಗಿತ್ತು. ಇಡೀ ಊರೇ ಸೈಲೆಂಟ್ ಆಗಿತ್ತು. ಆದರೆ ರಂಜಿಗೆ ಜಾಲಿ ಮೇಲೆ ಸ್ವಲ್ಪ ಮಟ್ಟದ ಅನುಮಾನ ಶುರುವಾಗುತ್ತೆ. ಜಾಲಿ ಮನೆಯ ಎಲ್ಲಾ ಕೆಲಸವನ್ನು ಅಣ್ಣಮ್ಮ ರೀತಿ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗುತ್ತಾಳೆ. ಆದರೆ ಜಾಲಿಗೆ ಅಣ್ಣಮ್ಮ ಥರ ಮರ್ಯಾದೆ ಸಿಗಬೇಕೆಂದರೆ ಹೊರಗಡೆ ಕೆಲಸ ಮಾಡಬೇಕೆಂದು ತಿಳಿಯುತ್ತೆ. ತದನಂತರ ಜಾಲಿಗೆ NITಯಲ್ಲಿ ಗೆಸ್ಟ್ ಲೆಕ್ಚರ್ ಕೆಲಸ ಸಿಗುತ್ತೆ. ಜೊತೆಗೆ ಊರಲ್ಲಿ ಗೌರವ ಕೂಡ ಹೆಚ್ಚಾಗುತ್ತೆ. ಜಾಲಿ ಜೋಸೆಫ್ನ ದೂರದ ಸಂಬಂಧಿಯಾದ MS ಮ್ಯಾಥ್ಯೂ ಆಗಾಗ ಮನೆಗೆ ಬಂದು ಹೋಗುತ್ತಿದ್ದ. ಈ ಮ್ಯಾಥ್ಯೂ ಜ್ಯುವೆಲರಿ ಶಾಪ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಮ್ಯಾಥ್ಯೂ ಮತ್ತು ಜಾಲಿ ಗೆಳೆತನಕ್ಕೆ ಮಾವನ ವಿರೋಧವಿತ್ತು. ಆದ್ರೂ ಕೂಡ ಜಾಲಿ ಕದ್ದು ಮುಚ್ಚಿ ಮ್ಯಾಥ್ಯೂನ ಭೇಟಿಯಾಗುತ್ತಿದ್ದಳು. ಅದು 2008. ಟಾಮ್ ಪ್ರತಿನಿತ್ಯ ಒಂದು ಮಶ್ರೂಮ್ ಟ್ಯಾಬ್ಲೆಟ್ ತಿನ್ನುತ್ತಿದ್ದರು. ಪ್ರತಿನಿತ್ಯದಂತೆ ಜಾಲಿ ಟಾಮ್ಗೆ ಮಾತ್ರೆ ಕೊಡುತ್ತಾಳೆ. ಅದನ್ನು ತಿಂದ ಟಾಮ್ ಅಲ್ಲೇ ಕುಸಿದು ಬೀಳುತ್ತಾರೆ. ಪಕ್ಕದ ಮನೆಯವರ ಸಹಾಯದಿಂದ ಆಸ್ಪತ್ರೆಗೆ ಸೇರಿಸಿದ ಕೆಲವೇ ಕ್ಷಣಗಳಲ್ಲಿ ಟಾಮ್ ಮ್ಯಾಥ್ಯೂ ಪ್ರಾಣ ಹೊರಟು ಹೋಗುತ್ತೆ. ಆದ್ರೆ ಕುಟುಂಬದಲ್ಲಿ ಯಾರೂ ಕೂಡ ಈ ಸಾವಿನ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ಯಾಕೆಂದರೆ ಅಣ್ಣಮ್ಮ ಹಾಗೂ ಟಾಮ್ ಸಾವಿಗೆ 6 ವರ್ಷದ ಅಂತರ ಇತ್ತು. 2011 ಜಾಲಿ ರಾಯ್ಗೆ ಊಟ ಹಾಕುತ್ತಾಳೆ. ಊಟ ಮಾಡಿದ ನಂತರ ರಾಯ್ ಕುಸಿದು ಬೀಳುತ್ತಾನೆ. ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ರಾಯ್ನ ಉಸಿರು ನಿಂತಿತ್ತು. ರಾಯ್ ಸಾವಿನ ಬಗ್ಗೆ ಅಂಕಲ್ ಮ್ಯಾಥ್ಯೂಗೆ ಡೌಟ್ ಶುರುವಾಗುತ್ತೆ. ಪೋಸ್ಟ್ ಮಾರ್ಟಮ್ಗೆ ಒತ್ತಾಯ ಮಾಡುತ್ತಾರೆ. ಆದ್ರೆ ಜಾಲಿ ಇದಕ್ಕೆ ಒಪ್ಪಲ್ಲ. ಕೊನೆಗೂ ಅಂಕಲ್ ಮ್ಯಾಥ್ಯೂ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಸಾವು ಆಗಿದ್ದು ಸೈನೈಡ್ ನಿಂದ ಎಂದು ತಿಳಿದು ಬರುತ್ತೆ. ಸಾಮಾನ್ಯವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕಾಸ್ ಆಫ್ ಡೆತ್ ಸೈನೈಡ್ ಬಂದ್ರೆ ಆ ಕೇಸನ್ನು ಮರ್ಡರ್ ಎಂದು ಪರಿಗಣನೆ ಮಾಡ್ತಾರೆ. ಮನೆಯವರ ಒತ್ತಾಯ ಜಾಸ್ತಿ ಇಲ್ಲದಿದ್ದರಿಂದ ರಾಯ್ ಕೇಸ್ ಕ್ಲೋಸ್ ಆಗುತ್ತೆ. ಬಿಸಿನೆಸ್ ಒತ್ತಡ ರಾಯ್ ಸಾವಿಗೆ ಕಾರಣವಾಗುತ್ತೆ. 2014 ಜಾಲಿ ಜೋಸೆಫ್ ಆಸ್ಪತ್ರೆಯಿಂದ ರಂಜಿಗೆ ಕರೆ ಮಾಡಿ ಹೇಳ್ತಾಳೆ ಮ್ಯಾಥ್ಯೂ ಅಂಕಲ್ ಇನ್ನಿಲ್ಲ ಎಂದು. ರಂಜಿಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ 2 ಗಂಟೆಯ ಮುಂಚೆ ರಂಜಿ ಮ್ಯಾಥ್ಯೂ ಅಂಕಲ್ ಜೊತೆ ಮಾತಾಡಿರುತ್ತಾಳೆ. 3 ಸಾವಿನ ರೀತಿ ಮ್ಯಾಥ್ಯೂ ಸಾವು ಕೂಡ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಜಾಲಿ ಮ್ಯಾಥ್ಯೂ ಮನೆಗೆ ಹೋದ ಕೆಲವೇ ಕ್ಷಣಗಳಲ್ಲಿ ಈ ಘಟನೆ ನಡೆದಿರುತ್ತೆ. ಜಾಲಿ ಖುದ್ದು ಎಲ್ಲರಿಗೂ ಫೋನ್ ಮಾಡಿ ಮ್ಯಾಥ್ಯೂ ಅವರ ವಿಷಯ ಹೇಳಿರುತ್ತಾಳೆ. ಆದ್ರೆ ಯಾರು ಕೂಡ ಮ್ಯಾಥ್ಯೂ ಅವರ ಪೋಸ್ಟ್ ಮಾರ್ಟಮ್ಗೆ ಒತ್ತಾಯ ಮಾಡಲ್ಲ. ಇದಾದ ಸ್ವಲ್ಪ ದಿನಗಳಲ್ಲಿ ಜಾಲಿ ಹಾಗೂ ಶಾಜು ನಡುವೆ ಸೀಕ್ರೆಟ್ ಸಂಬಂಧ ಶುರುವಾಗುತ್ತೆ. ಶಾಜು ಟಾಮ್ ಥಾಮಸ್ ಅವರ ತಮ್ಮನ ಮಗ. ಶಾಜುಗೆ ಸಿಲ್ಲಿ ಜೊತೆ ಮದುವೆ ಆಗಿ ಎಬಲ್ ಹಾಗೂ ಎಲ್ಬೈನ್ ಹೆಸರಿನ ಮಕ್ಕಳಿದ್ದರು. ಅದೇ ವರ್ಷ 2014ರಂದು ಶಾಜುನ ಮಗಳು ಎಲ್ಫೈನ್ಗೆ ಉಸಿರಾಟ ತೊಂದರೆ ಪ್ರಾರಂಭವಾಗುತ್ತೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಎಲ್ಫೈನ್ನ ಪ್ರಾಣ ಹೋಗುತ್ತೆ. ಮಗಳ ಸಾವಿನ ನಂತರ ಸಿಲ್ಲಿ ತುಂಬಾ ಡಿಪ್ರೆಷನ್ಗೆ ಹೋಗ್ತಾಳೆ. ಒಂದು ದಿನ ಸಿಲ್ಲಿ ಮತ್ತು ಜಾಲಿ ಡೆಂಟಲ್ ಕ್ಲಿನಿಕ್ಗೆ ಹೋದಾಗ ಸಿಲ್ಲಿ ಸಡನ್ಲಿ ಕೆಳಗೆ ಬೀಳುತ್ತಾಳೆ. ಸಿಲ್ಲಿಗೆ 1 ನಿಮಿಷದ ಮೊದಲು ಜಾಲಿ ಒಂದು ಮಾತ್ರೆಯನ್ನು ಕೊಟ್ಟಿರುತ್ತಾಳೆ. ಸಿಲ್ಲಿ ಪೋಸ್ಟ್ ಮಾರ್ಟಮ್ಗೆ ಕುಟುಂಬದ ಒತ್ತಡ ಜಾಸ್ತಿ ಆಗುತ್ತೆ. ಆದ್ರೆ ಸಿಲ್ಲಿ ಗಂಡ ಇದಕ್ಕೆ ಒಪ್ಪಲ್ಲ. ಸಿಲ್ಲಿ ಅಂತಿಮ ಸಂಸ್ಕಾರದಲ್ಲಿ ಎಲ್ಲಾ ಕೆಲಸವನ್ನು ಜಾಲಿಯೇ ನೋಡ್ಕೊಳ್ಳುತ್ತಾಳೆ.
ಆದರೆ ರೆಂಜಿಗೆ ಜಾಲಿ ನಡವಳಿಕೆ ಮೇಲೆ ಸಂದೇಹ ಬರುತ್ತೆ. ಆದ್ರೆ ರೆಂಜಿಗೆ ಯಾವುದೇ ಆಧಾರವಿರಲಿಲ್ಲ. ಅದಕ್ಕೆ ರೆಂಜಿ ಸುಮ್ಮನಾಗುತ್ತಾಳೆ. ಇದಾದ 2 ವರ್ಷಗಳ ನಂತರ ಶಾಜು ಹಾಗೂ ಜಾಲಿ ಮದುವೆ ಆಗುತ್ತೆ. ಆಗ ರೆಂಜಿಗೆ ಡೌಟ್ ಇನ್ನಷ್ಟು ಹೆಚ್ಚಾಗುತ್ತೆ. ರೆಂಜಿ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ತನ್ನ ಥಿಯರಿಗಳನ್ನು ಅವರಿಗೆ ಹೇಳ್ತಾಳೆ. ಕೊನೆಗೆ ಪೊಲೀಸರು ಜಾಲಿ ಕೆಲಸ ಮಾಡುತ್ತಿದ್ದ NITಗೆ ಭೇಟಿ ಕೊಟ್ಟು ನೋಡಿದಾಗ ಅಲ್ಲಿ ಜಾಲಿ ಹೆಸರಿನ ಯಾವ ವ್ಯಕ್ತಿ ಕೂಡ ಇರಲಿಲ್ಲ. ಅದಲ್ಲದೆ ಜಾಲಿ 12ನೇ ಕ್ಲಾಸ್ ಅಷ್ಟೇ ಪಾಸ್ ಆಗಿದ್ದಳು. ಜಾಲಿ ಜೋಸೆಫ್ನ ಎಲ್ಲಾ ಡಿಗ್ರಿ ಸರ್ಟಿಫಿಕೇಟ್ಗಳು ಫೇಕ್ ಆಗಿತ್ತು. ಕೊನೆಗೆ ಎಲ್ಲಾ ಸಮಾಧಿ ಅಗಿಯುವ ಪರ್ಮಿಷನ್ ಸಿಗುತ್ತೆ. ರೆಂಜಿಗೆ 2 ದೊಡ್ಡ ಚಾಲೆಂಜ್ ಆಗಿತ್ತು. ಮೂಳೆಗಳು ಬಹಳ ಹಳೆಯದಾಗಿದ್ದರಿಂದ ಸೈನೈಡ್ ಟ್ರೇಸಿಂಗ್ ಕಷ್ಟವಾಗಿತ್ತು. ಜೊತೆಗೆ ಇಡೀ ಕುಟುಂಬ ರೆಂಜಿ ವಿರುದ್ಧ ನಿಂತಿತ್ತು. ಯಾಕೆಂದರೆ ಸಮಾಧಿ ಅಗೆಯುವ ಪದ್ಧತಿ ಸರಿ ಅಲ್ಲವೆಂದು. ಕೊನೆಗೂ ರಿಪೋರ್ಟ್ ಬಂತು. 6 ಜನರಲ್ಲಿ 4 ದೇಹದಲ್ಲಿ ಸೈನೈಡ್ ನೆಗೆಟಿವ್, ರಾಯ್ ಹಾಗೂ ಸಿಲ್ಲಿ ದೇಹದಲ್ಲಿ ಸೈನೈಡ್ ಪಾಸಿಟಿವ್ ಬಂತು. 2018ರಂದು ಜಾಲಿ ಜೋಸೆಫ್ ಅರೆಸ್ಟ್ ಮಾಡ್ತಾರೆ. ಮನೆಯಲ್ಲಿ ಸಿಕ್ಕ ಸೈನೈಡ್ ಅನ್ನು ಸೀಸ್ ಮಾಡ್ತಾರೆ. ಜೊತೆಗೆ ಜಾಲಿಗೆ ಸಹಾಯ ಮಾಡಿದ ಮ್ಯಾಥ್ಯೂನ ಕೂಡ ಅರೆಸ್ಟ್ ಮಾಡ್ತಾರೆ. 2023 ಮಾರ್ಚ್ 6ರಿಂದ ಟ್ರಯಲ್ ಶುರುವಾಗುತ್ತೆ. ಜಾಲಿ ಮೇಲೆ 6 ಕೊಲೆ ಕೇಸ್ ಇದ್ದು ಜಾಲಿ ಈಗ ಕೇರಳದ ಜೈಲಿನಲ್ಲಿ ದಿನ ದೂಡುತ್ತಿದ್ದಾಳೆ.